ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಅದಿರ್ಲಿ, ಹೋದ್ವಾರದಿಂದ ಯಾಕೆ ನೀನು ಕಾಲೇಜ್ಗೆ ಬರ್ತಾ ಇಲ್ಲ? ಅದ್ ಹೇಗೆ ಹೇಳೋದು, ನಾನೊಂದ್ ಚಿಕ್ಕ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಪ್ರಾಬ್ಲಮ್ ಅಲ್ಲಿ ಇದ್ಯಾ? ಸರಿ, ನಿನ್ ಪ್ರಾಬ್ಲಮ್ ಏನು ಅಂತ ನಾನು ತಿಳ್ಕೊಳ್ಬೋದಾ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ. ಇವಾಗ ನಾನ್ ನಿನ್ನ ಏರಿಯಾದಲ್ಲೇ ಇದ್ದೀನಿ, ಮನೆಗ್ ಬರ್ಬೋದಾ? ನಮ್ಮ ಏರಿಯಾದಲ್ಲಿ ಇದ್ಯಾ? ಎಕ್ಸಾಕ್ಟ್ ಆಗಿ ಎಲ್ಲಿದ್ಯಾ? ನಾನ್ ಇವಾಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದ್ದೀನಿ. ಹೌದಾ? ಅಲ್ಲಿ ಯಾರನ್ನೇ ನೋಡ್ಬೇಕು? ನಾನಿಲ್ಲಿ ನನಗೆ ಗೊತ್ತಿರೋರ ಹತ್ರ ಸಾಲ ಕೇಳೋಣ ಅಂತ ಬಂದೆ. ಸಾಲ ಕೇಳಕ್ಕ? ಯಾಕೆ ಈ ಸಾಲ ಎಲ್ಲ? ಅದೇನಂದ್ರೆ... ಸರಿ, ನೀನ್ ಹೊರಟು ಮನೆಗ್ ಬಾ. ನೀನ್ ಬಂದ್ಮೇಲೆ ನೇರವಾಗಿ ಮಾತಾಡೋಣ. ಸರಿ, ಬರ್ತೀನಿ. ನನಗೆ ನಿನ್ ಮನೆ ಅಡ್ರೆಸ್ ಗೊತ್ತಿಲ್ಲ, ಸ್ವಲ್ಪ ಲೊಕೇಶನ್ ಕಳಿಸ್ತೀಯಾ? ನೀನ್ ವಾಟ್ಸಪ್ಗೆ ನಮ್ಮ ಮನೆ ಲೊಕೇಶನ್ ಶೇರ್ ಮಾಡ್ತೀನಿ. ನೀನ್ ಆಟೋ ಹಿಡ್ಕೊಂಡು ಬಂದ್ಬಿಡು. ಬರ್ತೀನಿ. ಹಲೋ. ಹಲೋ. ನೀನ್ ಕಳ್ಸಿದ ಲೊಕೇಶನ್ಗೆ ಬಂದ್ಬಿಟ್ಟೆ ಕಣೆ. ಯಾವ ಮನೆ? ಸರಿ, ಅಲ್ಲಿ ಗ್ರೀನ್ ಕಲರ್ ಪೇಂಟ್ ಮಾಡಿರೋ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಅದೇ ನಮ್ಮ ಮನೆ, ಬಂದ್ಬಿಡು. ಆಯ್ತು ಕಣೆ, ಬರ್ತೀನಿ. ಹಾಯ್ ಕೀರ್ತಿ. ಹಾಯ್, ಒಳಗ್ ಬಾರೆ. ಒಳಗೋಗಣ್ಣ ಬಾ. ಹೇ, ಕುಡಿಯಕ್ಕೆ ಏನ್ ತಗೊಂತೀಯಾ? ಕಾಫಿನಾ ಟೀನಾ? ಇಲ್ಲ ಕಣೆ, ಇವಾಗ ಏನು ಬೇಡ. ನೀನು ಟೀ ಕಾಫಿ ಕೇಳಿದ್ರೆ ನನ್ನಿಂದ ಕೊಡಕ್ಕಾಗಲ್ಲ. ಯಾಕಂದ್ರೆ ನನಗೆ ಟೀ ಆದ್ರೂ ಸರಿ, ಕಾಫಿ ಆದ್ರೂ ಸರಿ, ಎರಡೂ ಮಾಡಕ್ ಬರಲ್ಲ. ಅದಕ್ಕೆ ನೀನು ಕುಡಿಯೋದಕ್ಕೆ ಕೂಲ್ ಡ್ರಿಂಕ್ಸ್ ತಗೊಂಡ್ ಬರ್ತೀನಿ. ಸರಿ ಕೀರ್ತಿ. ತಗೊಳ್ಳಿ. ಈಗ್ಲಾದ್ರೂ ಹೇಳೆ, ಲಾಸ್ಟ್ 1 ವೀಕಿಂದ ಕಾಲೇಜ್ಗೆ ಬರ್ತಾ ಇಲ್ಲ, ಏನ್ ವಿಷಯ? ಏನ್ ಹೇಳೋದು, ಲಾಸ್ಟ್ ಸೆಮಿಸ್ಟರ್ ಕಾಲೇಜ್ ಫೀಸು ಇನ್ನೂ ಕಟ್ಟಿಲ್ಲ ನಾನು. ಅದಕ್ಕೆ ನಾನಿವಾಗ ನನಗೆ ಗೊತ್ತಿರೋರ ಹತ್ರ ಸಾಲ ಕೇಳ್ತಾ ಇದ್ದೀನಿ. ನೀನು ಈ ಏರಿಯಾನಲ್ಲೇ ಇದೆಯಾ ಅಂತ ನೀನು ಹೇಳಿದ್ದು ನನಗೆ ನೆನಪಾಯ್ತು. ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನೀನ್ ಯಾರತ್ರನೋ ಸಾಲ ಕೇಳಕ್ ಬಂದೆ ಅಂತ ಹೇಳ್ದಲ್ಲ, ಅವ್ರು ಕೊಟ್ರಾ? ಇಲ್ಲ ಕಣೆ, ಅವರು ನನ್ನ ಹತ್ರ ಮನೆ ಡಾಕ್ಯುಮೆಂಟ್ ಇದ್ರೇನೆ ದುಡ್ಡು ಕೊಡಕ್ಕಾಗತ್ತೆ ಅಂತ ಹೇಳ್ಬಿಟ್ರು. ನನ್ನ ಹತ್ರ ಅದೆಲ್ಲ ಇಲ್ಲ, ಅದಿಲ್ದೆ ದುಡ್ಡು ಕೊಡಕ್ಕಾಗತ್ತಾ ಅಂತ ಕೇಳ್ದೆ. ಅದಿಲ್ದೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಹೌದಾ? ಹಾಗಾದ್ರೆ ದುಡ್ಡಿಗೆ ಏನ್ ಮಾಡ್ಬೇಕು ಅಂತ ಇದ್ಯಾ? ದುಡ್ಡು ಕಟ್ಟದೆ ಕಾಲೇಜಿಗೆಲ್ಲ ನನ್ನಿಂದ ಬರಕ್ಕಾಗಲ್ಲ. ಅದಕ್ಕೆ ಕೆಲ್ಸದಲ್ಲಿ ಯಾವ್ದಾದ್ರೂ ಜಾಯಿನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹೌದಾ? ನನಗೇನೋ ನೀನ್ ಅವಸರ ಪಡ್ತಿದ್ಯಾ ಅನ್ನಿಸ್ತಿದೆ. ಕಾಲೇಜ್ ಫೀಸ್ ಕಟ್ಟಕ್ಕೆ ನೀನ್ ಬೇರೆ ಯಾರತ್ರಾದ್ರೂ ಹೆಲ್ಪ್ ಕೇಳ್ಬೇಕಲ್ವಾ? ಇಲ್ಲ ಕಣೆ, ನನ್ನಂತವ್ರಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ನಾನು ಡಿಗ್ರಿ ಎಲ್ಲ ಮುಗಿಸಿ ಒಂದ್ ಒಳ್ಳೆ ಪೊಸಿಷನಿಗೆ ಬರ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆದ್ರೆ ಇವಾಗ ನನ್ನ ಕುಟುಂಬ ಇರೋ ಪರಿಸ್ಥಿತಿ ನೋಡಿದ್ರೆ ಅದೆಲ್ಲ ನಡೆಯಕ್ ಸಾಧ್ಯವೇ ಇಲ್ಲ ಬಿಡು. ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡ ಕಣೆ.
ನಿನಗ್ ನಾನಿದ್ದೀನಿ, ನಾನ್ ಹೆಲ್ಪ್ ಮಾಡ್ತೀನಿ. ಏನು ನೀನಾ? ಏಯ್, ನಿನ್ನಿಂದ ಹೇಗೆ ಹೆಲ್ಪ್ ಮಾಡಕ್ಕಾಗತ್ತೆ? ಒಂದು 1000 2000 ಅಂದ್ರೆ ನಿನ್ನಿಂದ ಕೊಡಕ್ಕಾಗತ್ತೆ, ಆದ್ರೆ 1,00,000 ರೂಪಾಯಿ ಹೇಗೆ ಕೊಡಕ್ಕಾಗತ್ತೆ ಹೇಳು? ಏ, ನೀನ್ ಏನು ಯೋಚನೆ ಮಾಡ್ಬೇಡ ಕಣೆ, ನಾನು ನಮ್ಮಪ್ಪ ಹತ್ರ ಮಾತಾಡ್ತೀನಿ. ನಿನ್ ಬಗ್ಗೆ ನಮ್ಮ ಅಪ್ಪನ ಹತ್ರ ಹೇಳಿದ್ರೆ ಅವ್ರು ಖಂಡಿತ ನಿನ್ಗೆ ಹೆಲ್ಪ್ ಮಾಡ್ತಾರೆ. ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ಸರಿ, 1 ನಿಮಿಷ ಇರು. ಹಲೋ ಅಪ್ಪ. ಹೇಳಮ್ಮ. ಎಲ್ಲಪ್ಪ ಇದ್ದೀರಾ? ನಾನು ಆಫೀಸಲ್ಲೇ ಇದ್ದೀನಮ್ಮ. ಅಪ್ಪ, ಮನೆಗೆ ಇವಾಗಪ್ಪ ಬರ್ತೀರಾ? ಇವತ್ತು ಆಫೀಸಲ್ಲಿ ನನಗೆ ತುಂಬಾ ಕೆಲಸ ಇದೆ, ಬರಕ್ ಲೇಟ್ ಆಗುತ್ತೆ. ಏನ್ ವಿಷಯಮ್ಮ? ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ನಿಮ್ಗೆ ಅವಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಹೌದಾ? ನನಗೆ ಗೊತ್ತಿಲ್ಲದೆ ಇರೋ ಗೆಸ್ಟ್ ಯಾರಮ್ಮ? ಅವ್ರು ಯಾರು ಅಂತ ಈಗ ಹೇಳೋದಕ್ಕಾಗಲ್ಲ. ಅದೇನಿದ್ರು ಸರ್ಪ್ರೈಸ್ ಆಗೇ ಇರ್ಬೇಕು. ಹೌದಾ? ನಾನು ಇವಾಗ ಮುಖ್ಯವಾದ ಬಿಸ್ನೆಸ್ ಮೀಟಿಂಗ್ ನಲ್ಲಿ ಇದ್ದೀನಮ್ಮ. ನನ್ ಮನೆಗ್ ಬರಕ್ ಹೇಗೂ ಒಂದು 9-10 ಗಂಟೆ ಆಗ್ಬಿಡ್ತಮ್ಮ. ನೀನ್ ನನ್ಗೋಸ್ಕರ ವೇಟ್ ಮಾಡೋದ್ ಬೇಡ. ನೀನು ಆನ್ಲೈನ್ ನಲ್ಲಿ ಏನಾದ್ರೂ ಆರ್ಡರ್ ಮಾಡಿ ತಿಂದ್ ಮಲ್ಕೊಂಡ್ಬಿಡು, ಸರಿನಾ? ಸರಿಯಪ್ಪ. ಏನಾಯ್ತೆ? ನಮ್ಮಪ್ಪ ಹತ್ರ ನಿನ್ ಬಗ್ಗೆ ಎಲ್ಲನೂ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಅವರು ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರು ಮನೆಗ್ ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ರು. ನೀನೇನು ಯೋಚನೆ ಮಾಡ್ಬೇಡ, ನನ್ನ ಅಪ್ಪ ಹತ್ರ ಹೇಗಾದ್ರೂ ಮಾತಾಡಿ ನಿನ್ಗೆ ಹೆಲ್ಪ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ಸ್ ಕೀರ್ತಿ. ಸರಿ ಕಣೆ, ನೀನ್ ಭಯ ಪಡ್ದೆ ಬರೀ ಓದೋದ ಕಡೆ ಮಾತ್ರ ಗಮನ ಕೊಡು. ಫೀಸ್ ಕಟ್ಟೋದೆಲ್ಲ ನಾನ್ ನೋಡ್ಕೊಂತೀನಿ, ಸರಿನಾ? ಸರಿ. ಅಪ್ಪ ಬನ್ನಿಪ್ಪ. ಏನಪ್ಪ, ರಾತ್ರಿ ನೀವು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಇಷ್ಟು ಬೇಗ ಬಂದಿದ್ದೀರಾ? ಹೌದಮ್ಮ, ಬಿಸ್ನೆಸ್ ಮೀಟಿಂಗ್ ರಾತ್ರಿ ತನಕ ನಡೆಯುತ್ತೆ ಅನ್ಕೊಂಡೆ. ಆದ್ರೆ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿರೋ 2 ಜನ ಇವತ್ತು ಬಂದಿಲ್ಲಮ್ಮ. ಅದಕ್ಕೆ ಮೀಟಿಂಗ್ ಪೋಸ್ಟ್ಪೋನ್ ಆಗಿತ್ತು. ಅದಕ್ಕೆ ತಕ್ಷಣ ಮನೆಗೆ ಹೊರಗೆ ಬಂದೆ. ಹೌದಾ, ಒಳ್ಳೇದೇ ಆಯ್ತು. ಸರಿ, ಗೆಸ್ಟ್ ಯಾರೋ ಬಂದಿದ್ದಾರೆ ಅಂತ ಹೇಳಿದಿ, ಎಲ್ಲಿ ಕಾಣಿಸ್ತಾ ಇಲ್ಲ? ಅವಳು ಅವಾಗ್ಲೇ ಹೊರಟೋದ್ಲು ಅಪ್ಪ. ಹೌದಾ? ಯಾರಮ್ಮ ಅದು? ಅವಳು ನನ್ನ ಫ್ರೆಂಡೇ ಅಪ್ಪ, ಹೆಸರು ಕನಕ. ಅವಳನ್ನೇ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ನೋಡ್ದೆ, ಆದ್ರೆ ರಾತ್ರಿ ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ನೀವೇ ಅಂದ್ರಲ್ಲ, ಅದಕ್ಕೆ ಅವಳು ಹೊರಟೋದ್ಲು ಅಪ್ಪ. ಸರಿ ಸರಿ, ನಾಳೆಗೆ ನಾ ಮನೇಲೇ ಇರ್ತೀನಲ್ಲ, ನಾಳೆ ಅವಳನ್ನ ಬರ್ಲಿಕ್ಕೆ ಹೇಳಮ್ಮ. ಸರಿಪ್ಪ. ಅಮ್ಮ ಕೀರ್ತಿ, ಮಾ ಕೀರ್ತಿ, ಕೀರ್ತಿ. ತಗೋ, ಟೀ ಕುಡಿಯಮ್ಮ. ಅಪ್ಪ, ನೀವು ನನ್ಗೊಂದು ಸಹಾಯ ಮಾಡ್ಬೋದಾ? ಏನ್ ಹೆಲ್ಪ್ ಅಮ್ಮ? ನನಗೆ 1 ಲಕ್ಷ ಹಣ ಬೇಕು ಅಪ್ಪ. ಯಾತಕಮ್ಮ? ಅಪ್ಪ, ನನ್ನ ಫ್ರೆಂಡ್ ಕನಕ ಕಾಲೇಜ್ನಲ್ಲಿ ತುಂಬಾ ಚೆನ್ನಾಗಿ ಓದೋ ಹುಡುಗಿಯಪ್ಪ, ಆದ್ರೆ ಅವಳಿಗೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ಅದಕ್ಕೆ ನಿನ್ನೆ ನನ್ನ ಹತ್ರ ಬಂದು ನಿನ್ನಿಂದ ಹೆಲ್ಪ್ ಮಾಡ್ಬೋದಾ ಅಂತ ಕೇಳಿದ್ಲು. ನೀವು ಕಾಲೇಜ್ ಫೀಸ್ 1 ಲಕ್ಷ ಕಟ್ಟಿ
ಅವಳು ಓದೋದಕ್ಕೆ ಹೆಲ್ಪ್ ಮಾಡ್ಬೋದಪ್ಪ? ಏನಮ್ಮ ಇದು? ಏನೋ 10,000 ಇಲ್ಲ 20,000 ರೂಪಾಯಿ ಕೊಟ್ಟು ಹೆಲ್ಪ್ ಮಾಡೋದ್ರೆ ಪರವಾಗಿಲ್ಲ. ಸಡನ್ ಆಗಿ 1,00,000 ರೂಪಾಯಿ ಕೇಳಿದ್ರೆ ಏನಮ್ಮ ಮಾಡೋದು? ತುಂಬಾ ಕಷ್ಟಪಡ್ತಿದ್ದಾಳೆ ಅಪ್ಪ. ಅವಳಿಗೆ ಸಪೋರ್ಟ್ ಯಾರೂ ಇಲ್ಲ. ನೀವು ಖಂಡಿತ ಹೆಲ್ಪ್ ಮಾಡ್ತೀರಾ ಅಂತ ನಾನು ಅವಳಿಗೆ ಹೇಳಿ ಕಳ್ಸಿದ್ದೀನಿ. ಅವಳು ಆ ನಂಬಿಕೆಯಿಂದನೇ ಅವಳು ಮನೆಗೆ ಹೋಗಿದ್ದಾಳೆ ಅಪ್ಪ. ತುಂಬಾ ಚೆನ್ನಾಗಿ ಓದೋ ಹುಡುಗಿ, ಹೇಗಾದ್ರೂ ಮಾಡಿ ಸಹಾಯ ಮಾಡಿ ಅಪ್ಪ. ನಮ್ ಕಾಲೇಜ್ಗೆ ಟಾಪರ್ ಆಗಿದ್ದಾಳೆ ಅಪ್ಪ. ನೀವು ಅವಳಿಗೆ ಹೆಲ್ಪ್ ಮಾಡಿದ್ರಿ ಅಂದ್ರೆ ಅವಳ ಕುಟುಂಬಕ್ಕೂ ಫ್ಯೂಚರ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಂತೀಯಾ? ಹೌದು ಅಪ್ಪ. ಏನಾಯ್ತುಪ್ಪ? ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅಪ್ಪ, ಅವಳಿಗೆ ನೀವು ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಿಪ್ಪ. ತುಂಬಾ ಪಾಪ ಅವಳು. ಸರಿ, ಆ ಹುಡುಗಿನ ಬರ್ಲಿಕ್ಕೆ ಹೇಳಮ್ಮ. ಥ್ಯಾಂಕ್ಸ್ ಡ್ಯಾಡಿ. ಪರವಾಗಿಲ್ಲಮ್ಮ. ಕೀರ್ತಿ, ಕೀರ್ತಿ, ಕೀರ್ತಿ. ಹೇ, ನಿಂಗೋಸ್ಕರನೇ ವೇಟ್ ಮಾಡ್ತಿದ್ದೆ, ಬಾ ಒಳಗೆ. ಏನ್ ವಿಷಯ ಕಣೆ? ತಕ್ಷಣ ಹೊರಟು ಬರಕ್ ಹೇಳಿದ್ಯಾ? ಮೊದ್ಲು ನೀನ್ ಒಳಗ್ ಬಾರೆ, ನಾನು ಆಮೇಲೆ ಹೇಳ್ತೀನಿ. ಸರಿ. ಕೂತ್ಕೋ. ಹ್ಮ್. ಸ್ವಲ್ಪ ವೇಟ್ ಮಾಡು, ನಾನು ಬರ್ತೀನಿ. ಡ್ಯಾಡಿ, ಡ್ಯಾಡಿ. ಏನಮ್ಮ? ನನ್ನ ಫ್ರೆಂಡ್ ಕನಕ ಬಂದಿದ್ದಾಳೆ ಡ್ಯಾಡಿ. ಹೌದಾ? ಸರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಲಿಕ್ಕೆ ಹೇಳು, ನಾ ಬರ್ತೀನಿ. ಹಾ ಸರಿ ಡ್ಯಾಡಿ. ಹಾ. ಕನಕ, ನಮ್ಮಪ್ಪ 2 ಮಿನಿಟ್ಸಲ್ಲಿ ಬಂದ್ಬಿಡ್ತಾರೆ. ಸರಿ. ಏನಮ್ಮ, ಚೆನ್ನಾಗಿದ್ಯಾ? ನಮಸ್ಕಾರ ಅಂಕಲ್. ಹಾ, ಕೂತ್ಕೊಮ್ಮ. ಏನಮ್ಮ, ಕಾಲೇಜ್ ಸ್ಟಡೀಸ್ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಅಂಕಲ್. ನಿನ್ ಬಗ್ಗೆ ನನ್ನ ಮಗಳು ತುಂಬಾ ಹೊಗಳ್ತಾ ಇದ್ಲು. ನನ್ನ ಮಗಳಿಗೋಸ್ಕರ ನೀ ಕಟ್ಬೇಕಾಗಿರೋ ಫೀಸ್ನ ನಾನೇ ಕೊಡ್ತೀನಿ. ಅಯ್ಯೋ, ತುಂಬಾ ಥ್ಯಾಂಕ್ಸ್ ಅಂಕಲ್. ಸರಿ, ಸ್ವಲ್ಪ ಇರು. ಥ್ಯಾಂಕ್ಸ್ ಕೀರ್ತಿ. ಪರವಾಗಿಲ್ಲ ಕಣೆ. ಕನಕ, ತಗೊಮ್ಮ. ತುಂಬಾ ತುಂಬಾ ಥ್ಯಾಂಕ್ಸ್ ಅಂಕಲ್. ಪರವಾಗಿಲ್ಲಮ್ಮ. ಅಯ್ಯೋ, ಹೇಳಮ್ಮ. ಚೆನ್ನಾಗಿ ಓದ್ಬೇಕು, ಸರಿನಾ? ಕೀರ್ತಿ, ನಿನ್ ಹೆಲ್ಪನ್ನ ಮರೆಯೋದೇ ಇಲ್ಲ ಕಣೆ. ಪರವಾಗಿಲ್ಲ ಬಿಡೆ. ಹಲೋ. ಹಲೋ. ಹಲೋ, ಯಾರಮ್ಮ? ಅಂಕಲ್, ನಾನು ಕನಕ ಮಾತಾಡ್ತಾ ಇದ್ದೀನಿ. ಕನಕ, ಹೇಳಮ್ಮ. ನಾನು ಈಗ ತಾನೇ ಕಾಲೇಜ್ ಫೀಸ್ ಕಟ್ತೆ. ಆ ವಿಷಯನ ನಿಮಗೆ ಹೇಳೋಣ ಅಂತಾನೆ ಕಾಲ್ ಮಾಡ್ದೆ ಅಂಕಲ್. ಹೌದಾ? ಆಯ್ತಮ್ಮ, ಸಂತೋಷಮ್ಮ. ಮತ್ತೆ ಇನ್ನು ಮುಂದೆ ನಿನಗೆ ಯಾವುದೇ ಹೆಲ್ಪ್ ಬೇಕಿದ್ರೂ ನನ್ನ ಕೇಳು, ಸರಿನಾ? ಸರಿ ಅಂಕಲ್. ಸರಿ, ನಿನಗೆ ಬೇರೆ ಏನಾದ್ರೂ ಹೆಲ್ಪ್ ಬೇಕಿತ್ತಮ್ಮ? ಅಯ್ಯೋ, ಅದೆಲ್ಲ ಬೇಡ ಅಂಕಲ್. ನೀವೀಗ ನನಗೆ ಮಾಡಿದ ಸಹಾಯಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ್ದು. ಅಯ್ಯೋ, ಪರವಾಗಿಲ್ಲಮ್ಮ. ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ಯಾವುದೇ ಹೆಲ್ಪ್ ಬೇಕಿದ್ರೂ ಸಂಕೋಚ ಪಡದೆ ಕೇಳು, ನಾನ್ ಮಾಡ್ತೀನಮ್ಮ, ಸರಿನಾ? ಓಕೆ, ಥ್ಯಾಂಕ್ಸ್ ಅಂಕಲ್. ಓಕೆ. ಹಲೋ. ಏನೇ, ಏನಾಗಿದೆ ನಿನ್ಗೆ?
ಇವಾಗೆಲ್ಲ ನಂಗೆ ಫೋನು ಮಾಡೋದಿಲ್ಲ, ಮನೆಗೂ ಬರೋದಿಲ್ಲ. ಸರಿ, ಫ್ರೀ ಆದ್ಮೇಲೆ ಮನೆಗ್ ಬರ್ತೀಯಾ? ಆ, ಬೇಡ ಕಣೆ, ನಾವು ಹೊರಗೆಲ್ಲಾದ್ರೂ ಮೀಟ್ ಮಾಡೋಣವಾ? ಹೊರಗಡೆನಾ? ಲೇ, ಮನೆ ಇರುವಾಗ ಹೊರಗಡೆ ಯಾಕೆ ಮೀಟ್ ಮಾಡ್ಬೇಕು? ಇಲ್ಲ ಬೇಡ ಕಣೆ, ನಿನಗೆ ಹೇಗೆ ಹೇಳೋದು, ನಾನಿನ್ನು ಮುಂದೆ ನಿಮ್ ಮನೆಗ್ ಬರ್ದೇ ಇರೋದೇ ಒಳ್ಳೇದು. ಏನೇ ಆಯ್ತು ನಿಂಗೆ? ನಮ್ ಮನೆಗ್ ಬರೋದಕ್ಕೆ ಏನ್ ಪ್ರಾಬ್ಲಮ್ ನಿಂಗೆ? ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ, ಸುಮ್ನೆ ಕಣೆ. ಇಲ್ಲ ಕಣೆ, ಏನೋ ಪ್ರಾಬ್ಲಮ್ ಆಗಿದೆ, ಅದೇನ್ ಹೇಳು. ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಬಿಟ್ಬಿಡೆ. ಏಯ್, ಇವಾಗೇನ್ ಹೇಳ್ತೀಯೋ ಇಲ್ವೋ? ಅದು ನಿನ್ನಪ್ಪ ನನ್ನ ಹತ್ರ ತುಂಬಾ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ನಿಮ್ ಮನೆಗ್ ನಾನ್ ಬಂದ್ರೆ ನಿನ್ನ ಅಪ್ಪ ನನ್ನ ಹತ್ರ ಮತ್ತೆ ಅಸಹ್ಯವಾಗಿ ಮಾತಾಡ್ತಾರ ಅಂತ ಹೆದರಿಕೆ ಆಗ್ತಾ ಇದೆ. ಹೌದಾ? ನೀನ್ ಹೇಳ್ತಿರೋದೆಲ್ಲ ಸತ್ಯನಾ? ಇದೆಲ್ಲ ಯಾವಾಗ ನಡೀತು? ನಿನ್ನ ಹತ್ರ ಯಾವಾಗ ತಪ್ಪಾಗಿ ಮಾತಾಡಿದ್ರು? ಕೀರ್ತಿ, ಕೀರ್ತಿ, ಕೀರ್ತಿ. ಓ ನೀನಾ? ಯಾಕೆ ಹೊರಗೆ ನಿಂತಿದ್ದೆ? ಒಳಗ್ ಬಾ. ಕೀರ್ತಿ ಇದ್ದಾಳ ಅಂಕಲ್? ಕೀರ್ತಿ ಈಗ ತಾನೇ ಹೊರಗೆ ಹೋದ್ಲು. ಅವಳು ವಾಪಸ್ ಬರಕ್ಕೆ ಸ್ವಲ್ಪ ಲೇಟ್ ಆಗತ್ತಮ್ಮ. ನೀನ್ ಯಾಕೆ ಹೊರಗೆ ನಿಂತಿದ್ದೆ? ಒಳಗ್ ಬಾ. ಇಲ್ಲ ಪರವಾಗಿಲ್ಲ ಅಂಕಲ್, ನಾನ್ ಹೋಗಿ ಆಮೇಲೆ ಬೇಕಾದ್ರೆ ಬರ್ತೀನಿ. ಆಮೇಲೆ ಬರ್ತೀಯಾ? ಮನೆಗ್ ಬರಕ್ಕೆ ಏನ್ ಸಂಕೋಚ? ಕೀರ್ತಿ ಈಗ ಬಂದ್ಬಿಡ್ತಾಳ, ನೀ ಒಳಗ್ ಬಾರಮ್ಮ. ಹಾ, ಕೂತ್ಕೋ. ಸ್ವಲ್ಪ ಇರಮ್ಮ. ನೀನ್ ಕುಡಿಯಕ್ಕೆ ಏನಾದರೂ ಕೂಲಾಗಿ ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ ಅಂಕಲ್. ಏನಮ್ಮ ಇದು? ಮನೆ ತನಕ ಬಂದಿದ್ಯಾ, ಏನು ಕುಡಿಯಕ್ ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ಲಮ್ಮ. ಸ್ವಲ್ಪ ವೇಟ್ ಮಾಡು. ತಗೋಮ್ಮ, ಜ್ಯೂಸ್ ಕುಡಿ. ಥ್ಯಾಂಕ್ ಯು ಅಂಕಲ್. ಸರಿ, ಕಾಲೇಜ್ ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದ್ದಮ್ಮ? ಚೆನ್ನಾಗೇ ನಡೀತಾ ಇದೆ ಅಂಕಲ್. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡೆ. ಈಗ ಮಾತಾಡ್ಬೋದಾ? ಏನ್ ವಿಷಯ ಅಂಕಲ್? ನಾನು ನಿನಗೆ 1 ಲಕ್ಷ ರೂಪಾಯಿ ಕಾಲೇಜ್ ಫೀಸ್ ಕಟ್ಟಕ್ಕೆ ಅಂತ ಕೊಟ್ಟನಲ್ಲ. ಹೌದು. ನಾನು ನಿನಗೆ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಹೆಲ್ಪ್ ಮಾಡಿದ್ದಕ್ಕೆ ನೀನು ನನಗೆ ಏನಾದರೂ ಕೊಡ್ಬೋದಲ್ಲ? ನೀವು ಹೇಳೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಾನೆ ಇಲ್ಲ ಅಂಕಲ್. ನೀನು ಒಂದು ಕಷ್ಟದಲ್ಲಿ ಇರುವಾಗ ನಿನಗೆ ನಾನು ದುಡ್ಡು ಕೊಟ್ಟು ಸಹಾಯ ಮಾಡಿದ್ದಕ್ಕೆ ನಿನ್ನಿಂದ ಆಗಿದ್ದನ್ನ ನನಗೆ ಕೊಡ್ಬೋದಲ್ಲ? ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಅಂಕಲ್. ನಿಮ್ಮಂತ ದೊಡ್ಡವ್ರಿಗೆ ನಾನು ಏನ್ ಕೊಡೋದು? ಸ್ವಲ್ಪ ಅರ್ಥ ಆಗುವಾಗ ಹೇಳಿ ಅಂಕಲ್. ನೀನು ನನ್ನ ಜೊತೆ ಸ್ವಲ್ಪ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಮ್ಮ? ಏನಂದ್ರಿ? ನಿಮ್ ಮಗಳು ಕ್ಲೋಸ್ ಫ್ರೆಂಡ್ ಅಂಕಲ್ ನಾನು. ನನ್ನ ಹತ್ರ ಈ ತರ ಮಾತಾಡ್ತೀರಂತ ಚೂರು ಅಂದ್ಕೊಂಡಿಲ್ಲ ನಾನು. ನಿಮ್ಮನ್ನ ತುಂಬಾ ಒಳ್ಳೆಯವ್ರಂತ ಅಂದ್ಕೊಂಡೆ ನಾನು. ನಾನು ಒಳ್ಳೆಯವನೇ ಅಮ್ಮ. ಅದಕ್ಕೆ ನೀನು ಸಹಾಯ ಅಂತ ಕೇಳಿದ ತಕ್ಷಣ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟೆ. ಈ ಕಾಲದಲ್ಲಿ ಯಾರು ಅಷ್ಟು ದೊಡ್ಡ ಅಮೌಂಟನ್ನ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೊಡಲ್ಲಮ್ಮ. ತುಂಬ ಯೋಚನೆ ಮಾಡಬೇಡ. ನನ್ನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ನನಗೂ ಸಂತೋಷವಾಗಿರುತ್ತೆ. ಕೂತ್ಕೋಮ್ಮ, ಮಾತಾಡಕ್ಕೆ ಇನ್ನೂ ತುಂಬ ಇದೆ. ನೀವು ಹೀಗೆಲ್ಲ ಮಾತಾಡ್ತೀರಂತ ನಾನು ಅನ್ಕೊಂಡೇ ಇಲ್ಲ ಅಂಕಲ್. ದಯವಿಟ್ಟು ಇನ್ ಮುಂದೆ ನನ್ನ ಹತ್ರ ಈ ತರ ಮಾತಾಡ್ಬೇಡಿ. ನೀನ್ ಮಾತ್ರ ನಾನು ಹೇಳೋದನ್ನ ಕೇಳ್ದೆ ಅಂತ ಇಟ್ಕೋ. ಆ 1 ಲಕ್ಷ ರೂಪಾಯಿನ ವಾಪಸ್ ಕೊಡೋದೇ ಬೇಡ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ನೋಡು. ನೀನ್ ಮಾತ್ರ ಒಪ್ಕೊಂಡ್ರೆ ಇಬ್ರಿಗೂ ಸಂತೋಷವಾಗಿರುತ್ತೆ. ಅಂಕಲ್ ದಯವಿಟ್ಟು ನನ್ನ ಹತ್ರ ಈ ತರ ಮಾತಾಡ್ಬೇಡಿ. ನಾನು ಹೊರಡ್ತೀನಿ ಅಂಕಲ್. ಏನಮ್ಮ ಮುಖಕ್ಕೆ ಹೊಡೆದಂಗ್ ಮಾತಾಡ್ತಾ ಇದೀಯಾ? ಇದಕ್ಕೆ ನೀನು ಒಪ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಾನು ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಕೊಟ್ಬಿಡು. ಇಲ್ಲಿ ನೋಡಿ ಅಂಕಲ್, ನೀವು ಕೊಟ್ಟಿದ್ದ ದುಡ್ಡನ್ನ ಹೇಗಾದ್ರೂ ವಾಪಸ್ ಕೊಟ್ಬಿಡ್ತೀನಿ ನಾನು. ದಯವಿಟ್ಟು ಯಾವತ್ತಿಗೂ ನನ್ನ ಹತ್ರ ಈ ತರ ಮಾತಾಡ್ಬೇಡಿ ಅಂಕಲ್. ನೀವು ನಾನು ಓದಕ್ಕೆ ಆ ದುಡ್ಡನ್ನ ಕೊಟ್ಟು ಹೆಲ್ಪ್ ಮಾಡಿದ್ರಿ ಅಂತ ಅನ್ಕೊಂಡೆ ನಾನು. ಆದ್ರೆ ನೀವು ಇದಕ್ಕೆ ಆ ದುಡ್ಡನ್ನ ಕೊಟ್ಟಿದ್ದು ಅಂತ ಗೊತ್ತಿದ್ರೆ ಆ ದುಡ್ಡನ್ನ ನಾನು ತಗೊಂಡೇ ಇರಲ್ಲ. ಛೇ! ಏಯ್ ಇಲ್ಲೋಡು ಕಣಕ. ನಿನ್ನೆ ಹಾಗ
ನಮ್ಮಪ್ಪ ಹಾಗೆಲ್ಲ ನಡ್ಕೊಂಡ್ರ? ಸರಿ, ಇದನ್ನೆಲ್ಲ ಯಾಕೆ ಮುಂಚೆನೆ ನನ್ನ ಹತ್ರ ಹೇಳಲಿಲ್ಲ? ಇಲ್ಲ ಕಣೆ, ಈ ವಿಷಯದಿಂದ ನಮ್ ಫ್ರೆಂಡ್ಶಿಪ್ ಹಾಳಾಗ್ಬಾರ್ದು ಅಂತಾನೆ ನಿನ್ನ ಹತ್ರ ಬಚ್ಚಿಟ್ಬಿಟ್ಟೆ. ಸರಿ, ನೀನು ಮೊದಲು ಅಲ್ಲಿಂದ ಹೊರಟು ನಮ್ಮನೆಗೆ ಬಾ. ಮಾತಾಡೋಣ. ಅಯ್ಯೋ, ದಯವಿಟ್ಟು ಅರ್ಥ ಮಾಡ್ಕೊ, ನಾವೆಲ್ಲಾದ್ರೂ ಹೊರಗಡೆ ಮೀಟ್ ಮಾಡೋಣ. ಇಲ್ಲೋಡೆ, ನಾನು ಹೇಳೋದನ್ನ ಕೇಳು. ಇನ್ನು 5 ನಿಮಿಷದಲ್ಲಿ ಹೊರಟು ನಮ್ಮನೆಗೆ ಬರ್ತಿದ್ಯಾ? ಬೇಡ ಅಂತ ಇದ್ದೀನಲ್ಲ. ನೋಡು, ಅನಾವಶ್ಯಕ ಮಾತೆಲ್ಲ ಬೇಡ. ನಾನು ಹೇಳಿದನ್ ಮಾತ್ರ ಮಾಡ್ಬೇಕು ಅಷ್ಟೇ. ಶೋ, ಒಳಗಡೆ ಬಾರೆ. ಬಾ. ನನ್ನ ಕ್ಷಮಿಸ್ಬಿಡು ಕನಕ. ನಮ್ಮಪ್ಪ ಈ ಥರ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಕಣೆ. ನನಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಹೀಗಾಗತ್ತಂತ ಗೊತ್ತಿಲ್ವಲ್ಲ. ಬನ್ನಿಪ್ಪ. ಅಪ್ಪ, ಇವತ್ತು ನಾನು ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಸರ್ಪ್ರೈಸಾ? ಅದೆಂತ ಸರ್ಪ್ರೈಸ್ ಅಮ್ಮ? ಒಳಗಡೆ ಬನ್ನಿಪ್ಪ, ನಿಮ್ಗೆ ಗೊತ್ತಾಗುತ್ತೆ. ನೀವಿಲ್ಲೇ ಇರಿಪ್ಪ, ನಾನು ಒಳಗೋಗಿ ಬರ್ತೀನಿ. ಸರಿ. ಏನಾಗಿರುತ್ತೆ? ಓ ಕನಕ, ನೀನೇ ಆ ಸರ್ಪ್ರೈಸಾ? ಏನಮ್ಮ ನೀನು? ಕನಕ ಬಂದಿದ್ರಲ್ಲಿ ಏನು ಸರ್ಪ್ರೈಸು? ಇದೇ ಡ್ಯಾಡಿ. ನೀವು ಕನಕ ಹತ್ರ ಏನ್ ಮಾತಾಡಿದ್ರಿ? ನಾನೇನ್ ತಪ್ಪಾಗಿ ಮಾತಾಡಿಲ್ವಲ್ಲ. ಯಾವಾಗ್ಲಾದ್ರೂ ಇವಳು ಫೋನ್ ಮಾಡಿದ್ರೆ ನಾನು ಮಾತಾಡ್ತೀನಿ. ಸ್ಟಡೀಸ್ ಎಲ್ಲ ಹೇಗ್ ನಡೀತಾ ಇದೆ ಅಂತ ಕೇಳ್ತೀನಿ ಅಷ್ಟೇ. ನಾಟಕ ಆಡ್ಬೇಡಿ ಡ್ಯಾಡಿ. ನಡೆದಿದ್ದ ಎಲ್ಲಾ ವಿಷಯದ ಬಗ್ಗೆ ಕನಕ ನನ್ನ ಹತ್ರ ಹೇಳಿದಾಳೆ. ಏನಪ್ಪ ಇದು? ನಾನ್ ನಿಮ್ಗೆ ಮಗಳು. ಅದೇ ತರ ನನ್ ಜೊತೆ ಓದ್ತಾ ಇರೋ ಫ್ರೆಂಡ್ಸು ಕೂಡ ನಿಮ್ಗೆ ಮಗಳು ತರನೇ ಅಲ್ವಾ? ಆದ್ರೆ ನೀವ್ ಈ ತರ ಬೇರೆ ತರ ನೋಡಿದ್ದು ತುಂಬಾ ದೊಡ್ಡ ತಪ್ಪು. ಅಯ್ಯೋ, ಹಾಗೆಲ್ಲ ಇಲ್ಲಮ್ಮ. ಇಲ್ಲಿ ನೋಡಿ ಅಪ್ಪ, ನೀವು ಸತ್ಯವಾಗ್ಲೂ ತುಂಬಾ ಒಳ್ಳೆಯವರು. ಆದ್ರೆ ನೀವು ಯಾಕೆ ಇವಳು ವಿಚಾರದಲ್ಲಿ ಈ ತರ ನಡ್ಕೊಂಡ್ರಿ? ಕನಕ ಈ ವಿಚಾರನ ನನ್ನ ಹತ್ರ ಹೇಳಿದಾಗ ನನ್ನಿಂದ ನಂಬಕ್ಕೆ ಆಗ್ಲಿಲ್ಲ. ಆದ್ರೆ ಅವಳು ನಮ್ಮ ಮನೆಗೆ ಬರಲ್ಲ ಅಂತ ಹೇಳಿದಾಗ ನನ್ಗೇನೋ ಒಂಥರ ಆಗೋಯ್ತು. ನೀವು ಅವಳ ಹತ್ರ ಈ ಥರ ಎಲ್ಲ ಮಾತಾಡಿದಿರಂತ ಗೊತ್ತಾದಾಗ ನನ್ನ ಮನ್ಸೇ ಹೊಡೆದೋಯ್ತು ಗೊತ್ತಾ? ಸಾರಿ ಕೀರ್ತಿಮ್ಮ, ನನ್ನ ಕ್ಷಮಿಸ್ಬಿಡು. ಏನೋ ಅವತ್ತು ಬುದ್ಧಿ ಕೆಟ್ಟೋಗಿ ಆ ಥರ ಮಾತಾಡ್ಬಿಟ್ಟೆ. ಕನಕ ಸತ್ಯವಾಗ್ಲೂ ತುಂಬಾ ಒಳ್ಳೆಯವಳಪ್ಪ. ನೀವು ಈ ಥರ ಎಲ್ಲ ನಡ್ಕೊಂಡಿದ್ದಕ್ಕೆ ಕನಕ ಆಗಿದ್ದಕ್ಕೆ ಸುಮ್ಮನೆ ಇದ್ದಾಳೆ. ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಡೀ ಕಾಲೇಜಿಗೆ ಗೊತ್ತಾಗಿ ನನ್ನ ಮಾನ ಮರ್ಯಾದೆಲ್ಲ ಹೋಗಿರೋದು. ಆದ್ರೆ ಕನಕ ಸತ್ಯವಾಗ್ಲೂ ಗ್ರೇಟ್ ಡ್ಯಾಡಿ. ನಿಜವಾಗ್ಲೂ ಕನಕಗೆ ತುಂಬಾ ದೊಡ್ಡ ಮನ್ಸು ಡ್ಯಾಡಿ. ಈ ವಿಷಯನ ಅವಳೇ ಬಂದು ನನ್ನ ಹತ್ರ ಹೇಳಲಿಲ್ಲ. ಯಾವಾಗ ನಾನು ಕಾಲ್ ಮಾಡಿದ್ನೋ ಅವಾಗ್ಲೇ ಗೊತ್ತಾಗಿತ್ತು. ಇಷ್ಟು ಒಳ್ಳೆ ಮನ್ಸಿರೋ ಹುಡುಗಿ ಹತ್ರ ಹೋಗಿ ನೀವು ನಿಮ್ಗೆ ಹೇಗ್ ಮನ್ಸು ಬಂತಪ್ಪ ಇಷ್ಟು ತಪ್ಪಾಗಿ ಮಾತಾಡೋದಕ್ಕೆ? ಸಾರಿಮ್ಮ, ನನ್ನ ಕ್ಷಮಿಸ್ಬಿಡು. ಏನೋ ಗೊತ್ತಿಲ್ಲದೆ ಆ ಥರ ನಡ್ಕೊಂಡ್ಬಿಟ್ಟೆ. ಇನ್ನು ಮುಂದೆ ಯಾವತ್ತೂ ಈ ಥರ ನಡೆಯಲ್ಲ. ಸರಿ ಡ್ಯಾಡಿ, ನಾನು ನಿಮ್ಮನ್ನ ಮನ್ಸಿಂದ ನಂಬ್ತೀನಿ. ಇನ್ಮೇಲೆ ಕನಕ ಕೂಡ ನಿಮ್ಗೆ ಇನ್ನೊಬ್ಳು ಮಗಳು ತರ, ಸರಿನಾ? ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ನಡಿಲೇಬಾರ್ದು. ಸರಿಮಾ, ನೀನು ಕರೆಕ್ಟಾಗಿ ಹೇಳ್ದೆ. ಇನ್ನು ಮುಂದೆ ಕನಕನು ನನಗೆ ಮಗಳಾಗೆ. ಸಾರಿ ಕನಕ, ಅವತ್ತು ನಾನು ನಿನ್ನ ಹತ್ರ ಆ ಥರ ಮಾತಾಡಿದೆಲ್ಲ ತುಂಬಾ ತಪ್ಪಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಅದನ್ನ ಕಾರಣವಾಗಿ ಇಟ್ಕೊಂಡು ಅವತ್ತು ಆ ಥರ ನಡ್ಕೊಂಡಿದ್ದು ತುಂಬಾ ದೊಡ್ಡ ತಪ್ಪಮ್ಮ. ನನ್ನ ಕ್ಷಮಿಸ್ಬಿಡು. ಪರವಾಗಿಲ್ಲ ಅಂಕಲ್, ನೀವು ಮಾಡಿದ ತಪ್ಪು ನಿಮಗೆ ಅರ್ಥ ಆಯ್ತಲ್ಲ, ನನಗೆ ಅದೇ ಸಾಕು. ಇಲ್ಲಮ್ಮ, ನಾನು ಮಾಡಿದ ದೊಡ್ಡ ತಪ್ಪು. ನಿಜವಾಗ್ಲೂ ನಿನ್ನ ಮನಸ್ಸು ಎಷ್ಟು ದೊಡ್ಡದು ಅಂತ ತೋರಿಸ್ಬಿಟ್ಟಿಯಮ್ಮ.
ನನ್ನ ಮಗಳು ಹೇಳಿದಂಗೆ ಇನ್ನು ಮುಂದೆ ನನಗೆ ಒಂದು ಮಗಳಲ್ಲ, ನೀನು ನನಗೊಂದು ಮಗಳೇ. ಇನ್ನು ಮುಂದೆ ನಿನಗೆ ಏನ್ ಬೇಕಿದ್ರು ನನ್ನ ಹತ್ರ ಹೇಳು.